ಲಕ್ಷಣಯುಕ್ತ ಅಬದ್ಧ ವಿವಾಹ ನಿಶ್ಚಯಬಹುದು. ಲಕ್ಷಣ ಮೊದಲಾಗಿ ಮದುಮಗಳನ್ನು ಚೆನ್ನಾಗಿ ನೋಡಿ ಮಂಗಲಸೂತ್ರವನ್ನು ಹಿಡಿದು ಕನ್ಯಾಮಣಿಯ ಕಂಠದಲ್ಲಿ ಧರಿಸು. ರಾಜಪುತ್ರ ಸೋಲಗಾತ್ರ ಕ್ಯಾಮರಾ ಹೈಲೈಟ್ ಸುಂದರವಾದ ಸ್ಥಿತಿಗೆ ಅಲ್ಲ ಕಂಡು ಮತಿ ಬ್ರಹ್ಮನುಂಟಾಗಿದೆ. ಹೇಗೆ ಪುರೋಹಿತರು ಹೇಗೆ ಬಗೆಯ ಮಂಗಳವನ್ನು ಧರಿಸುವ ಲಕ್ಷಣ ಮಾಡಬೇಡ ಉಳಿಸಣ ಸುಂದರವಾದ ಸತಿರೇಖೆಯು ಅನ್ನವನ್ನು ಕಂಡು ಮತಿಭ್ರಮಣೆಯ ಉಂಟಾಗಿದೆ. ಹೇಗೆ ಧೈರ್ಯ ವಹಿಸಿ ಪುರೋಹಿತರು ಹೇಳಿದ ಪ್ರಕಾರ ಕಾರ್ಯವನ್ನು ಲಕ್ಷಣ ಮದುಮಗಳ ಮುಖವನ್ನು ನೋಡಿದೆಯಾ? ಈ ಮಾಂಗಲ್ಯಗಳು ನಿನ್ನ ಸತಿಯ ಕೋಳಿಗೆ ಧರಿಸುವ ಪುತ್ರ ಕೋಮಲಗಾತ್ರ. ಮಂಗಳಸೂತ್ರವನ್ನು ನನ್ನ ಕೈಗೆ ಕೊಟ್ಟಿಲ್ಲ. ನಾನು ಕಟ್ಟಲಕ್ಕೆ ಹೋದರೆ ನನ್ನ ಕೈ ಅಬ್ಬರವನ್ನೇ ಕಟ್ಟಿದ್ದು ಅವ ಕರ್ಣ ನಾನು ತಡೆಯಲಾರೆನು. ಈ ಜನ ನಾನು ಹಿಡಿದ ಮಾಂಗಲ್ಯವು ಹಾವಿನ ಆಡದಂತೆ ಕಾಣುತ್ತದೆ. ಇದು ಏನು ಒಂದು ಆಶ್ಚರ್ಯ ಕರ್ಣ ತಡೆಯಲಾರೆನು. ಈ ಜನ ಮಂಗಳ ಸೂತ್ರವನ್ನು ಹಾವಿನ ಹಾರವಾಗಿದೆ ಎಂದು ತಿಳಿದಿರುವೆಯಾ? ಇದು ಅರ್ಥ ಮಾಡುವುದಕ್ಕೆ ಸಮಯವಲ್ಲ. ನಿಮ್ಮ ಮಾವನ್ನು ಬೇಕಾಗಿರುವ ಹೆಚ್ಚಿನ ವೇಳೆಯನ್ನು ಹೊತ್ತುಕೊಂಡು ಬಂದಿರೋನು ನೀನು ಪರಿಹಾರ ಕೊಂಡು ರೇಖಿ ಸಹ ನಾಲ್ಕಳು ಸೋದರಿಯಾದ ರೇಖೆಯು भैया वीडियो शॉट कर रहा बड़ा है कितना निकाल मैंने अब उसका ವೇಳೆ ನೀಡುವುದು ಮುಹೂರ್ತವು ಮಿಂಚಿ ಹೋಗುವುದು. ಜಾಗ್ರತೆಯಿಂದ ಮಾಂಗಲ್ಯ ಧಾರಣೆ ಮಾಡು ಕುಮಾರ. ತಿಳಿಯುವವರಿಗೆ ಇದರ ವಿಚಾರ. ಇದು ಶಶಿರೇಖೆ ಅಲ್ಲ, ಇದು ದೊಡ್ಡ ಹುಲಿಯ. ಎಲ್ಲೆಂದು ನುಂಗೋದಕ್ಕೆ ಬರಲ್ಲ. ಅಯ್ಯೋ ನನ್ನ ಕೈ ಕಾಲುಗಳು ನಡುಗುತ್ತವೆ. ನಾನು ಈ ಭೂಮಿಯ ಮೇಲೆ ನಿಲ್ಲೋದಕ್ಕೆ ಆಗಲಿಲ್ಲ. ಇದಕ್ಕೆ ಗತಿಯನ್ನು ಮಾಡಲಿ ಕರುಣ ಪ್ರೇಮ ಈ ಕ್ಷಣ. ನಿನ್ನ ಅಗಣಿತವಾಗಿ ಈ ಜನರು ನೆಲವರು. ನೀನೇನು ಹುಚ್ಚರೇನೋ ರೇಖೆ ಯಾರ ಪೈಕಿ ಮಾಡಲಾಗಿ ನಾವು ಈ ಪ್ರಾಂತ್ಯನ್ನು ಬಿಟ್ಟು ಬರೀ ಮನೆಯ ಕೂರಲ್ಲ. ರಾಲಕ್ಷಣ ಅವರೆಲ್ಲ ಕಾರ್ಯವನ್ನು ನಡೆಸಲಕ್ಷಣ ಸುಂದರವಾದ ಲಕ್ಷಣ. ನಿತ್ಯ ಮಾಡಿ ಹೆಚ್ಚಿನಂತೆ ಮೂರ್ತಿಯಲ್ಲ. ಈ ಶಕ್ತಿರೇಖೆ ನಿನಗೆ ಹುಲಿಯಾಗಿ ಕಾಣಬಹುದು. ಹೇಗೆ ಈ ಸವಾಲಿಗೆ ಜನರು ಎಂತ ಕೆಲಸ ಮಾಡಿದೆ. ನನ್ನನ್ನು ಈ ಹುಲಿಗೆ ಕೊಟ್ಟು ನೀವೆಲ್ಲರೂ ಸುಖವಾಗಿರುವಿರ. ಈ ಕನ್ಯೆಯನ್ನು ನಾನು ಅಲ್ಲೇ ಹೀಗೆ ಹೆಂಡತಿ ಅಲ್ಲ. ಕನ್ಯೆ ಮುಖಬೇಡ ಇದರ ಮುಂದೆ ವೃತ್ತಿ ಹಿಡಿದೆ. ಹೇಗೆ ಬಂದ ದೇವರಿಗೆ ಅವಮಾನ ಮಾಡಬೇಡ. ನಿನ್ನ ಸಹಾಯಕನಾಗಿ ನಾನು ಹೇಳಲಿಕ್ಕೆ ಬಂದು
ತೆಂಗಿನಕಾಯಿ ಹೊಡೆಯುತ್ತೇನೆ ಎಂದು ನಮಸ್ಕಾರ ಮಾಡು. ಹಾಗಾದರೆ ಬಯಬಿಟ್ಟು ಹೋಗುವುದರ ಲಕ್ಷಣ. ಕಾರ್ಯವೇಪ ಮಾಡಬೇಡ ಈ ಕ್ಷಣ. ಅಯ್ಯೋ ತಂದೆ, ಹೀಗೆ ಹೆಂಡತಿಯಲ್ಲ, ಹೀಗೆ ಮಾಯ ರಕ್ಷಿಸಿ ನೋಡಿದಂತೆ ನೋಡುತ್ತಾಳೆ. ಹೀಗೆ ಕಂಡು ಬಂದು ನೋಡಿದರೆ ಎನ್ನ ಗುಂಡೆಯ ಕೈಗೆ ಸೀರಾಗಿ ಹೋಗುತ್ತದೆ. ನಿಜವಾಗಿ ಹೀಗೆ ಹೆಂಡತಿಯಲ್ಲ. ತಂದೆ ಇನ್ನು ಮೇಲೆ ಮದುವೆ ಬೇಡ. ದಯಮಾಡಿ ನನ್ನ ಕೈ ಬಿಟ್ಟರೆ ಓಡಿ ಹೋಗುತ್ತೇನೆ. ಪುತ್ರನೇ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿಯಲ್ಲ, ನಾನು ಈಗ ಏನು ಮಾಡಲಿ? ನನ್ನ ಹೆಣ್ಣಪ್ಪ ಮಗನ ಹೀರೋನು ಹೇಗೆ? ನೀವು ಸ್ವಲ್ಪ ಮಾತನಾಡಲಿಕ್ಕೆ ನಾಚಿಕೆ ಇಲ್ಲದ ಹೇಗೆ? ಇಲ್ಲದೆ ಹಿರುಪಾದಿಂದ ಈ ರೀತಿ ಅವಮಾನ ಮಾಡಬೇಡ. ಅವರೆಲ್ಲರೂ ನಿನ್ನನ್ನು ನೋಡಿ ರಕ್ತ ಪರಿಹಾಸ್ಯ ಮಾಡುವುದು. ಈ ಹೇಗೆ ನೋಡಿ ಭಯ ಬರ್ತದೆ ಎಂದು ಹೇಳಲಿಕ್ಕೆ ನಾಚಿ ಇಲ್ಲವೇ? ನಿನ್ನಂತರ ಎಂದು ನನ್ನ ನೀವು ಕಾಣಲಿಲ್ಲ. ಇಲ್ಲದಂತ ಉತ್ತರಣ ಮಾಡದೆ ತೀವ್ರವಾಗಿ ಧೈರ್ಯ ಮಾಂಗಲ್ಯವನ್ನು ಧರಿಸುವ ಲಕ್ಷಣ ನನಗೆ ಮದುವೆ ಬೇಡ ಎಂದರೆ ಮದುವೆ ಮಾಡದಂತೆ ಇಲ್ಲಿಗೆ ಕರೆದುಕೊಂಡು ಬಂದು ನನ್ನನ್ನು ನಿಲ್ಲಿಸಿದೆಯಾ? ಮಕ್ಕಳು ಮಾಡಿಯಾಗಿ ಕಾಣುವ ರಾಜ್ಯತೆಯಿಂದ ಮದುಮಗಳಂತೆ ಹೇಳಿಯಲ್ಲ. ಅಯ್ಯಯ್ಯೋ, ಇದು ಸಿಂಹ. ಇದರ ಎದುರಿಗೆ ತಂದು ನನ್ನನ್ನು ನಿಲ್ಲಿಸಿದೆಯಾ ತಂದೆ? ತಂದೆ ನನಗೆ ಶ್ರೀಕೇಶವನ್ನು ದಯ ಪಾಲಿಸಬೇಕು. ಇಲ್ಲದಿದ್ದರೆ ನಾನು ಬದುಕೋದಿಲ್ಲ. ನನಗೆ ಆಯ್ಕೆ ಮುಗಿದು ಬಂದಿರೋದು. ತಂದೆ ನನಗೆ ಹೆಂಡತಿ ಬೇಡ. ಈ ಕಾರ್ಯವು ಕೈ ಬಿಟ್ಟು ಬಿಡುತ್ತೆ. ನೋಡಿ ಹೋಗಿದೆಯಾ? ನಿನಗೆ ಎಷ್ಟು ಭಯ ಇರುವುದು? ಈ ಮನೆಯನ್ನು ನೋಡಿ ಹೋಗಿಯಾ? ನಿನಗೆ ಎಷ್ಟು ಇನ್ನೊಂದು ಏನು ಮಾಡುವುದು? ಈಗ ಏನಾದ್ರು ಮಾಡಿಸಿ ಬಂದರೆ ಚಂದ ಈಗ ಚಂದ ಈಗ ఎందుకు ಭಯಪಡೋಣ? ಕಂಡಿಯ ಸುಮ್ಮನೆ ನಿಮ್ಮ ಅಮ್ಮರಿಗೆ ತುತ್ತು ಮಾಡಬೇಡ. ಎನ್ನ ಕೈಯಲ್ಲಿ ಮಾಡಿ ಹೋಗುತ್ತೇನೆ. ಎನ್ನಯ ಮಾಯೋಪಾಯದಿಂದ ಲಕ್ಷಣವು ವಿಗ್ರಹ ಮಾಡಿದೆ. ಸಂಭ್ರಮದಿಂದ ನಭೋ ಮಂಡಲದಲ್ಲಿ ಪೋಲೆಂದಪ್ಪಳಿಸಿ ವೀರ ಬೊಬ್ಬ ಹಿಡುತ್ತ ಜಂಬದಿಂದಿರೋ ವೈರಿಗಳಿಗೆ ಇಂಬ ಗುಡಗೆ ಈ ಅನ್ನ ಚಟ್ಟವನ್ನು ತುಂಬಿದೆ. ಈ ಅನ್ನಯ ಭೀಕರ ಗುಡಿ ಗುಡಿ ಶಬ್ದದಿಂದ ಹಿಡಿದು ಅವರ ಮರ್ಯಾದೆಯನ್ನು ಕಳೆದು ಅದಮರಾದ ಕೌರವರಿಗೆ ಅದಮರಾದ ಕೌರವರಿಗೆ ಅದಮರಾದ ಬಂಧನ ಪಡೆದುಕೊಂಡರೆ ಎಂಬ ನಾಮವೇತಕ್ಕೆ ನೋಡಲೇ ಸಾಧಿ ವೈರಿಗಳಿಗೆ ಎನ್ನ ಸಂಗತಿ. ಎಲ್ಲರೂ ನೋಡ್ತಾರಾಯಿ ಅಪ್ಪಲಾಯ ಮಾಡ್ತಾರೆ. ನಮ್ಮನ್ನು ಕಳಿಸಿ ಈ ರೀತಿ ಅವಮಾನವು ಮಾಡಬಹುದೇ? ಸರಿ, ಸ್ವರ್ಗದಲ್ಲಿ ಅವಮಾನಕ್ಕೆ ಯತ್ನ ಮಾಡಲಿಲ್ಲ.
ಕಾಂತಿ ಏನು ಕಳಿಸಿದೆ ಇಲ್ಲಿ ನನ್ನನ್ನು ನಿನ್ನ ಲಗ್ನ ಉಳಿದವಾಯ್ತಲ್ಲ ಕಾಂತಿ ಕಾಂತ ಅದೇ ಕಾಂತಿ ಲಗ್ನಕ್ಕೆ ನಿನ್ನ ಮಗಳನ್ನು ಕರೆದುಕೊಂಡು ಬರಬೇಕೆ ಹೌದು ಕಾಂತಿ ಕಾಂತ ಹೇ ಕಾಂತಿ ಅಲ್ಲವ ಅಯ್ಯೋ ಅಲ್ಲರಿ ಏನು ಕೇಳು ಅದೇ ನಾಯಿಗಳು ಕಾಂತಿ ಅಯ್ಯೋ ಅಯ್ಯೋ ಕಾಂತ ಆರಾಯ್ತು ಕಂತ. ನಮ್ಮ ಮನೆಗೆ ಮಗನಿಲ್ಲ. ಬಿಡಿದರು ಸಿಗಲಿಲ್ಲ. ಮನೆಯಲ್ಲಿ ಮಗನಿಲ್ಲ. ಬಿಡಿದರು ಸಿಗಲಿಲ್ಲ. ಅಯ್ಯಯ್ಯೋ ಕಾಂತ. ಆ ದಿನ ನಿಮ್ಮ ತಂಗಿ ಏನು ಕೇಳಿದ ಮಗನಿಗೆ ಕೇಳಿದರೆ ಅವರಿಗೆ ಏನು ಮಾಡಿದ ನಿಮ್ಮ ತಂಗಿಯಾದ ಸುಭದ್ರಿಯು ತನ್ನ ಮಗನಾದ ಅಭಿಮಾನಿಯಾಗಿ ಸೇರಲು ನಿನ್ನಲ್ಲಿಗೆ ಬಂದಿದ್ದರೆ ಆಕೆಯನ್ನು ಬಾಯಿಯಿಂದ ಪರಿಪರಿಯಿಂದ ಬೈದು ಸುತ್ತಿದ ಸಭೆಯಲ್ಲಿ ಅವಮಾನಗೈಲಿಲ್ಲವೇ ಸಹಜವಾಗಿ ಮಾಡಿದಂತಾಗಿ ಕಾಂತ ಅದೇ ಕಾಂತಿ ಆ ಸುಭದ್ರಿ ಎಷ್ಟು ಹಣ ನೊಂದುಕೊಂಡು ಹೋದಳು ಏನ ಅವಳು ಎಷ್ಟು ಕಾಂತ ಅದೇ ಕಾಂತಿ ಈ ದಿನದಲ್ಲಿ ನಿನ್ನ ಮಗಳನ್ನು ಎಲ್ಲಿ ಹುಡುಕಿದರೂ ಸಿಗಲೇ ಇಲ್ಲ ನಿನ್ನ ಬಾಳಾಯ್ತು ಮೂರೇ ಬಟ್ಟೆ ಕಾಂತ ನಮ್ಮ ಪುತ್ರಿ ಎಲ್ಲಿ ಹೋಗಿಲ್ಲ ಎಂಬ ಚಿಂತೆ ಈಗ ಲಗ್ನಕ್ಕೆ ವಿಘ್ನ ಆಯ್ತೆಂಬ ಚಿಂತೆಯನ್ನು ಮಾಡಬೇಡ ದೊಡ್ಡ ಮಂಟ ಮಾತಾಡ ಈ ಮೂರು ಲೋಕಗಳ ಮೇಲಿ ಕೆಳಗೆ ತಂದು ಮದುವೆ ಮಾಡಿಕೊಳ್ಳಿ ಅರ್ಚನೆಗೆ ಭಕ್ತಿ ಮಾಡಿಕೊಳ್ಳಿ ಅಯ್ಯ ಕಾಂತೆ ನೀನೆಷ್ಟು ಮಾತ್ರ ಚಿಂತೆ ಮಾಡಬೇಡ ಬ್ರಹ್ಮಾಂಡ ಮಂಡಲಗಳು ನಿಲ್ಲದೆ ಬಿಚ್ಚುವಂತೆ ಕುಡಿ ಕೆಂಪ ಸಿಂಹನಾದ ಬೆಪ್ಪೆಯ ಕುಡಿ ಕೆಂಪ ಸಿಂಹನಾದ ಬೆಪ್ಪೆಯ ಕುಡಿ ಕೆಂಪ ದಡ ಎಂದು ಕೊಡಿಯ ನಡುಗುವಂತೆ ಕಪ್ಪು
ರತ್ನಕ್ಕೆ ವಿಷ್ಣುವು ಬಂದೊದಿತ್ತು. ಹರಿಯೋ ರಾಜ್ಯದಲ್ಲಿ ಕಚ್ಚೆ ಮುಂದಾಯಿತು. ಗಟ್ಟಿಯನ್ನು ರವಿಗುಂಡನೇ ತಡ ಮಾಡಿದ್ದೇನೆ. ರಾಜೇಂದ್ರ, ಈ ಗೊಲ್ಲರ ಸಂಬಂಧ ವಿನಃ ಮತ್ಯಾವ ಸಂಬಂಧಗಳು ದೊರೆಯದಿದ್ದರೆ ಹೇಗೆ ಶಶಿರೇಖೆಯನ್ನು ಕೊಟ್ಟು ರತ್ನ ಮಾಡುತ್ತೆಂದು ನಮ್ಮನ್ನು ಧರಿಸಿ ಈ ಜಾಲದವರನ್ನು ನಮ್ಮನ್ನು ಅವಮಾನ ಮಾಡಬೇಕೆಂದು ರಹಸ್ಯವಾಗಿ ಮೋಸದ ಕೆಲಸ ಮಾಡುತ್ತಿರುವಂತೆ ನಮ್ಮ ಸೈನ್ಯದ ಬಲಗವಲ್ಲ ಕೈ ಕಾಲುಗಳನ್ನು ಮುರಿದುಕೊಂಡು ಕಪಾಳ ಕಣ್ಣು ಗುಡ್ಡಗಳನ್ನು ಹೊಡೆದು ರಕ್ತವು ಸುಟ್ಟಿರುವರು. ನೋಡು ನೋಡು ಸಾರ್ವಭೌಮರೇ, ಮುಂದೆ ಅಪ್ಪನೇ ಬೇರೆ ಅದಕ್ಕೆ ಬಲ ಸಂಭ್ರಮ ಮಾನುತಿಯಾದ ಕಾರಣ ಒಂದು ಮಾತನಾಡಿ ಹೋಮಾನವು ಮಾಡುವಂತೆ ಮೋಸದ ಕೆಲಸ ಮಾಡಿ ಮನದಲ್ಲಿ ಮನಸ್ಸಂತೆ ಮಾಡಿದರು. ಸಾಗಿನ ಈ ಕೊಲ್ಲರ ಸಹಸ ಸಾಗಿ ಬಲರಾಮನ ಮಾತು ಕೇಳಿ ಈ ರೀತಿ ಅವಮಾನ ಹೊಂದಬೇಕಾಯ್ತು. ಪಾಂಡವರ ಪಕ್ಷಪತ್ಯ ಶ್ರೀಕೃಷ್ಣನಿರುವುದು ತಿಳಿದೊಯ್ದೆ. ಆ ಬಲರಾಮನ ಮಾತಿಗೆ ನಂಬಿದಕ್ಕೆ ನಮಗೆ ಇಂಥಾಗಕ್ಕೆ ಆಯಿತು. ಇನ್ನ ಇವತ್ತೆಂಟು ಸಾಕು, ನಾವು ಯಾರು ತಿಳಿದಂತೆ ಹೋಗಲು ಮಾಡಿ ಮಹಿಪಟ್ಟಿ ನಾವು ನಕ್ಕಿದ್ದು ಹಾಕುತ್ತೀವಿ.
ಇದ್ದಷ್ಟು ಶಶಿರೇಖಾ ವಿವಾಹ ಲಗ್ನಕ್ಕೆ ಸರಿಯಾಗಿ ಬರಲು ಸ್ವಲ್ಪ ಆಲಸ್ಯವಾಯಿತು. ಮನವು ನೊಂದುಕೊಳ್ಳಬೇಡಿರಿ. ಪಾಪ ಶಶಿರೇಖಾ ಪರಿಣಯವು ನೋಡಬೇಕೆಂಬ ಪುಣ್ಯವು ಪಡೆದಿಲ್ಲ. ಬಲದೇವನು ಪಾಂಡವರು ಬಡವರೆಂದು ತಿಳಿದೇ ತಂಗಿಯಾದ ಸುಭದ್ರೆಯ ಮಗ ಸೋದರಳಿಯನಾದ ಅಭಿಮನ್ಯು ಸುಭದ್ರೆಯ ಮಗ ಸೋದರಳಿಯನಾದ ಅಭಿಮನ್ಯುಗೆ ಮಗಳನ್ನು ಕೊಟ್ಟು ಬರದಿಂದ ಲಗ್ನ ಮಾಡಿಕೊಟ್ಟಿದ್ದನು. ನೋಡಿದರೆ ಎಷ್ಟು ಉದಾರ ಗುಣವು, ಎಷ್ಟು ಪ್ರೇಮವು ಯಾರಲ್ಲಿಯೂ ನೋಡಲಿಲ್ಲ. ಓ ಎಲ್ಲ ಸಾರಥಿ, ಈ ಬಲದೇವನ ಮೂತಿಯು ಹೀಗೆ ಕಂದಿ ಕೊಂದಿ ಕಪ್ಪಾಗಿರಬಹುದು. ಅಹೋ ಬಲದೇವ, ಅಹೋ ಸ್ವಾಮಿ ನಾರದರೆ, ಅಂದು ನನ್ನ ನೆಲೆಯಲ್ಲಿ ಸುಭದ್ರಾದೇವಿಗೆ ಮಾತು ಕೊಟ್ಟಂತೆ ನಡೆಸಲಿಲ್ಲವೇ? ವಚನ ಭ್ರಷ್ಟನಂತೆ ತಲೆಯನ್ನು ತಗ್ಗಿಸಿದ್ದು ಹೇಗೆ? ಸತೀಸುವುದರಲ್ಲಿ ಏನಾದರೂ ವಾದವಿದಗಳು ಜರುಗಿದವೇ ಹೇಗೆ? ಬಲಭದ್ರ ಹೇಳಪ್ಪ ಕರುಣಾ ಸಮುದ್ರ. ಸ್ವಾಮಿ ನಾರದರೆ, ಬಲದೇವ, ಅಹೋ ಸ್ವಾಮಿ ನಾರದರೆ, ಅಹೋ ಬಲದೇವ, ವಚನ ಕೊಟ್ಟು ಗೊತ್ತಿರೋದಕ್ಕೆ ಸ್ವಾಮಿ ನಾರದರೆ, ಬಲದೇವ, ನನ್ನ ಮೋಹದ ಪುತ್ರಿಯು ಕಾಣದೆ ಮಾಯವಾಗಿ ಹೋದಳು. ಇದಕ್ಕೆ ಕಥೆಯನ್ನು ಅಹೋ ಬಲದೇವ, ನಾವು ಸ್ವಾಮಿ ನಾರದರೆ, ಅಹೋ ಕಾಮಪಾಲಕ ಜಗನ್ನಾಟಕ ಪುತ್ರನಾದ ಕೃಷ್ಣನನ್ನು ನಿರಾಕರಿಸಿದ್ದಕ್ಕೆ ನಿನಗೆ ಈ ರೀತಿ ಆಯಿತು. ಹೌದು ಸ್ವಾಮಿ. ಇನ್ನು ಮೇಲೆ ಕಪಟ ಗುಣವನ್ನು ಮನದಲ್ಲಿ ವಹಿಸದೆ ಸಮವರ್ಣಿಯಿಂದ ಮನಸ್ಸು ಚಕ್ರಧನನನ್ನು ವಿವರವಾಗಿ ತಿಳಿಸೆಂದು ಕೇಳು. ಬಲದೇವ, ದೇವಾದಿ ದೇವನಾದ ನಾರಾಯಣ ನಿನ್ನ ಮಾಯಾ ನಾಟಕವು ಪೂರೈಸಿದೋ ಇಲ್ಲವೋ? ಇನ್ನು ಇವರಿಗೆ ಪ್ರಾಯಶ್ಚಿತ್ತದಿಂದ ಮುಕ್ತರಾಗಲು ದಾರಿಯನ್ನು ತೋರಿತು. ಇನ್ನು ನಾವು ಹೋಗಿಕೊಳ್ಳೆ. ನಾರಾಯಣ ಮೇಲೆ ಇರಲಿ ನಿನ್ನ ಕರುಣ. ನಾರಾಯಣ ಮೇಲೆ ಇರಲಿ ನಿನ್ನ ಕರುಣ.
ಅಣ್ಣ ಬಲರಾಮ ತಂಗಿಯಾದ ಸುಭದ್ರೆಯು ನಿಮ್ಮಿಂದ ತಿರಸ್ಕಾರ ಹೊಂದಿ ಅವಮಾನ ಸಹಿಸಲಾರದೆ ಅಡಿಯಲ್ಲಿ ತಿರುಗಿರಲು ಭೀಮಸೇನನ ಮನೆಯಾದ ಕಡತ್ತದನು ತನ್ನ ಆಶ್ರಮಕ್ಕೆ ಕರೆದು ಹೋಗಲು ಅಲ್ಲಿಂದ ಯಾವತ್ತು ನಡೆದ ವೃತ್ತಾಂತವನ್ನ ಸುಭದ್ರೆ ಹೇಳಿಕೊಂಡಿರುವನು. ಅಣ್ಣ ಬಲರಾಮ ಕೃಷ್ಣ ಆ ಬಲರಾಮನು ನಿನ್ನನ್ನು ಈ ಪರಿಪರಿಯಿಂದ ಇದರಿಂದ ಅವಮಾನಿಸಿ ಪರಿಪರಿಯಿಂದ ಅವಮಾನಿಸಿ ಗೋಳಾಡಿಸಿ ತನ್ನ ಸಿದ್ಧವಾಗುವುದೇ ಇರಲಿ. ನಾನು ದ್ವಾರಕಾನಗರಕ್ಕೆ ಹೋಗಿ ಸತಿದೇವಿಯನ್ನು ತಂದು ನನ್ನ ತಮ್ಮನಿಗೆ ಮದುವೆ ಮಾಡುತ್ತೇನೆ ಎಂದು ವಚನವನ್ನು ಕೊಟ್ಟು ಬಂದು ನನ್ನರಿಗೆ ಇಷ್ಟು ಕಷ್ಟಪಟ್ಟಿದವನು ಅಣ್ಣ ಬಲರಾಮ. ಈಗ ನಾನೊಂದು ವಿಚಿತ್ರ ಸುಭದ್ರೆಯ ಘಟಕದ ಮುಖದಿಂದ ಇಷ್ಟು ಕಾರ್ಯವನ್ನು ನಡೆಸಿದರೆ ಅಗ್ರಜ ಈ ಕ್ಷಣದ ಹೋಗಿದ ಈ ಕ್ಷಣದ ನಾನು ಹೋಗಿ ಸರಿಯಾಗಿ ಬಂದಿದೆ ಇದಕ್ಕೆ ನಾಟರು ಯಾರಾದರೂ ಹಟ್ಟ ಬಂದರೆ ಎನ್ನ ಈ ಹಾಳನ್ನು ಬಿಡುವೆ ಎನ್ನ ವಿಜ್ಞಾನ ಶೌರಿ ಅಗ್ರಜ ಹೇಳುವನು ಕೇಳು ಆ ದೇವವಾಗಿ ಎಂದಾದರೊಂದು